ಷಡ್ಯಂತ್ರದ ಪ್ರಮುಖ ಸೂತ್ರಧಾರಿ ಯಾರು ಅನ್ನುವಂತ ಪ್ರಶ್ನೆ. ಈ ಇಡೀ ಷಡ್ಯಂತ್ರದ ಪ್ರಮುಖ ಸೂತ್ರಧಾರಿಯೇ ಹಾಗಾದ್ರೆ ಮಟ್ಟಣ್ಣನವರ್ ಹೌದಾ ಅನ್ನುವಂತ ಪ್ರಶ್ನೆ. ಅದೇ ನಿಟ್ಟಿನಲ್ಲಿ ಎಸ್ಐಟಿ ಕೂಡ ಈಗ ತನಿಖೆಯನ್ನ ನಡೆಸ್ತಾ ಇದೆ. ಎಸ್ಐಟಿ ಸೂತ್ರಧಾರಿಯ ಪಾತ್ರವನ್ನ ಹಾಗಾದ್ರೆ ಬಯಲಿಗೆ ಎಳಿತಾ ಎಸ್ಐಟಿಗೆ ಸಾಕಷ್ಟು ಮಾಹಿತಿಗಳು ಈಗಾಗಲೇ ಸಿಕ್ಕಿದೆ. ಆ ಮಾಹಿತಿಯನ್ನ ಆಧರಿಸಿ ಈಗ ತನಿಖೆ ನಡೆಸ್ತಾ ಇರೋದು, ಒಬ್ಬೊಬ್ಬರನ್ನೇ ವಿಚಾರಣೆಗೆ ಕರೀತಾ ಇರೋದು. ಅನೇಕ ಅನುಮಾನಗಳು ಏನಿದೆ, ಅನೇಕ ಮಾಹಿತಿಗಳೇನಿದೆ ಅದೆಲ್ಲವನ್ನು ಕೂಡ ಅವರಿಂದ ಪಡಿತಾ ಇರೋದು. ಈ ಯೂಟ್ಯೂಬರ್ಗಳಿಗೆ ಸುಜಾತ ಈಕೆಯನ್ನ ಪರಿಚಯ ಮಾಡಿಸಿದ್ದೇ ಗಿರೀಶ್ ಮಟ್ಟಣ್ಣನವರ್ ಅನ್ನುವಂತ ಮಾಹಿತಿ ಇದೆ. ಸುಜಾತ ಅವರನ್ನ ದೆಹಲಿಗೆ ಕರೆದುಕೊಂಡು ಹೋಗಿದ್ದೆ ಮಟ್ಟಣ್ಣನವರ್. ಸುಜಾತ ವಿಡಿಯೋವನ್ನ ನಿರ್ದೇಶನ ಮಾಡಿದ್ದಿದೆಯಲ್ಲ, ಅದು ಕೂಡ ಮಟ್ಟಣ್ಣನವರ್ ಅನ್ನುವಂತ ಮಾಹಿತಿ. ಎಲ್ಲದಕ್ಕೂ ಸೂತ್ರಧಾರಿಗಳು ಯಾರು ಅನ್ನುವಂತ ನಿಟ್ಟಿನಲ್ಲಿ ಈಗ ಎಸ್ಐಟಿ ತನಿಖೆಯನ್ನೇ ನಡೆಸ್ತಾ ಇದೆ. ಒಬ್ಬೊಬ್ಬರನ್ನ ಕರೆದು ವಿಚಾರಣೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರಾಗಿ ಹೆಸರುಗಳನ್ನ ಹೇಳ್ತಾ ಇದ್ದಾರೆ. ಆ ಎಲ್ಲಾ ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡು ನೋಡೋದಾದ್ರೆ ಗಿರೀಶ್ ಮಟ್ಟಣ್ಣನವರೇ ಅಸಲಿಗೆ ಈ ಇಡೀ ಚಿತ್ರಕಥೆಯ ಸೂತ್ರಧಾರಿನ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇರೋದು. ಎಸ್ಐಟಿಗೂ ಕೂಡ ಅದೇ ರೀತಿಯಾದಂತಹ ಮಾಹಿತಿಗಳು ಸಿಕ್ಕಿದೆ. ಅನೇಕ ಷಡ್ಯಂತ್ರಿಗಳ ಜೊತೆಯಲ್ಲಿ ಈ ಸೂತ್ರಧಾರಿಯ ಕನೆಕ್ಟಿವಿಟಿ ಎಲ್ಲವೂ ಕೂಡ ಇರೋದು ಈಗ ಮೇಲ್ನೋಟಕ್ಕೆ ಸಾಬೀತಾಗಿರೋದು. ಅದೇ ನಿಟ್ಟಿನಲ್ಲಿ ಎಸ್ಐಟಿ ಕೂಡ ತನಿಖೆಯನ್ನ ನಡೆಸ್ತಾ ಇದೆ. ಈ ಯೂಟ್ಯೂಬರ್ಗಳನ್ನ ಸಂಪರ್ಕ ಮಾಡೋದು ಇದೆಲ್ಲವೂ ಕೂಡ ಜಯಂತ್ ಕೆಲಸ ಆದ್ರೆ, ಮತ್ತೊಂದು ಕಡೆಯಲ್ಲಿ ಗಿರೀಶ್ ಮಟ್ಟಣ್ಣನವರ್. ಷಡ್ಯಂತ್ರದ ಪ್ರಮುಖ ಸೂತ್ರಧಾರಿ ಯಾರು ಅನ್ನುವಂತ ಪ್ರಶ್ನೆ. ಈ ಇಡೀ ಷಡ್ಯಂತ್ರದ ಪ್ರಮುಖ ಸೂತ್ರಧಾರಿಯೇ ಹಾಗಾದ್ರೆ ಮಟ್ಟಣ್ಣನವರ್ ಹೌದಾ ಅನ್ನುವಂತ ಪ್ರಶ್ನೆ. ಅದೇ ನಿಟ್ಟಿನಲ್ಲಿ ಎಸ್ಐಟಿ ಕೂಡ ಈಗ ತನಿಖೆಯನ್ನ ನಡೆಸ್ತಾ ಇದೆ. ಎಸ್ಐಟಿ ಸೂತ್ರಧಾರಿಯ ಪಾತ್ರವನ್ನ ಹಾಗಾದ್ರೆ ಬಯಲಿಗೆ ಎಳಿತಾ ಎಸ್ಐಟಿಗೆ ಸಾಕಷ್ಟು ಮಾಹಿತಿಗಳು ಈಗಾಗಲೇ ಸಿಕ್ಕಿದೆ. ಆ ಮಾಹಿತಿಯನ್ನ ಆಧರಿಸಿ ಈಗ ತನಿಖೆ ನಡೆಸ್ತಾ ಇರೋದು, ಒಬ್ಬೊಬ್ಬರನ್ನೇ ವಿಚಾರಣೆಗೆ ಕರೀತಾ ಇರೋದು. ಅನೇಕ ಅನುಮಾನಗಳು ಏನಿದೆ, ಅನೇಕ ಮಾಹಿತಿಗಳೇನಿದೆ ಅದೆಲ್ಲವನ್ನು ಕೂಡ ಅವರಿಂದ ಪಡಿತಾ ಇರೋದು. ಈ ಯೂಟ್ಯೂಬರ್ಗಳಿಗೆ ಸುಜಾತ ಈಕೆಯನ್ನ ಪರಿಚಯ ಮಾಡಿಸಿದ್ದೇ ಗಿರೀಶ್ ಮಟ್ಟಣ್ಣನವರ್ ಅನ್ನುವಂತ ಮಾಹಿತಿ ಇದೆ. ಸುಜಾತ ಅವರನ್ನ ದೆಹಲಿಗೆ ಕರೆದುಕೊಂಡು ಹೋಗಿದ್ದೆ ಮಟ್ಟಣ್ಣನವರ್. ಸುಜಾತ ವಿಡಿಯೋವನ್ನ ನಿರ್ದೇಶನ ಮಾಡಿದ್ದಿದೆಯಲ್ಲ, ಅದು ಕೂಡ ಮಟ್ಟಣ್ಣನವರ್ ಅನ್ನುವಂತ ಮಾಹಿತಿ. ಎಲ್ಲದಕ್ಕೂ ಸೂತ್ರಧಾರಿಗಳು ಯಾರು ಅನ್ನುವಂತ ನಿಟ್ಟಿನಲ್ಲಿ ಈಗ ಎಸ್ಐಟಿ ತನಿಖೆಯನ್ನೇ ನಡೆಸ್ತಾ ಇದೆ. ಒಬ್ಬೊಬ್ಬರನ್ನ ಕರೆದು ವಿಚಾರಣೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರಾಗಿ ಹೆಸರುಗಳನ್ನ ಹೇಳ್ತಾ ಇದ್ದಾರೆ. ಆ ಎಲ್ಲಾ ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡು ನೋಡೋದಾದ್ರೆ ಗಿರೀಶ್ ಮಟ್ಟಣ್ಣನವರೇ ಅಸಲಿಗೆ ಈ ಇಡೀ ಚಿತ್ರಕಥೆಯ ಸೂತ್ರಧಾರಿನ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇರೋದು. ಎಸ್ಐಟಿಗೂ ಕೂಡ ಅದೇ ರೀತಿಯಾದಂತಹ ಮಾಹಿತಿಗಳು ಸಿಕ್ಕಿದೆ. ಅನೇಕ ಷಡ್ಯಂತ್ರಿಗಳ ಜೊತೆಯಲ್ಲಿ ಈ ಸೂತ್ರಧಾರಿಯ ಕನೆಕ್ಟಿವಿಟಿ ಎಲ್ಲವೂ ಕೂಡ ಇರೋದು ಈಗ ಮೇಲ್ನೋಟಕ್ಕೆ ಸಾಬೀತಾಗಿರೋದು. ಅದೇ ನಿಟ್ಟಿನಲ್ಲಿ ಎಸ್ಐಟಿ ಕೂಡ ತನಿಖೆಯನ್ನ ನಡೆಸ್ತಾ ಇದೆ. ಈ ಯೂಟ್ಯೂಬರ್ಗಳನ್ನ ಸಂಪರ್ಕ ಮಾಡೋದು ಇದೆಲ್ಲವೂ ಕೂಡ ಜಯಂತ್ ಕೆಲಸ ಆದ್ರೆ, ಮತ್ತೊಂದು ಕಡೆಯಲ್ಲಿ ಗಿರೀಶ್ ಮಟ್ಟಣ್ಣನವರ್. ಷಡ್ಯಂತ್ರದ ಪ್ರಮುಖ ಸೂತ್ರಧಾರಿ ಯಾರು ಅನ್ನುವಂತ ಪ್ರಶ್ನೆ. ಈ ಇಡೀ ಷಡ್ಯಂತ್ರದ ಪ್ರಮುಖ ಸೂತ್ರಧಾರಿಯೇ ಹಾಗಾದ್ರೆ ಮಟ್ಟಣ್ಣನವರ್ ಹೌದಾ ಅನ್ನುವಂತ ಪ್ರಶ್ನೆ. ಅದೇ ನಿಟ್ಟಿನಲ್ಲಿ ಎಸ್ಐಟಿ ಕೂಡ ಈಗ ತನಿಖೆಯನ್ನ ನಡೆಸ್ತಾ ಇದೆ. ಎಸ್ಐಟಿ ಸೂತ್ರಧಾರಿಯ ಪಾತ್ರವನ್ನ ಹಾಗಾದ್ರೆ ಬಯಲಿಗೆ ಎಳಿತಾ ಎಸ್ಐಟಿಗೆ ಸಾಕಷ್ಟು ಮಾಹಿತಿಗಳು ಈಗಾಗಲೇ ಸಿಕ್ಕಿದೆ. ಆ ಮಾಹಿತಿಯನ್ನ ಆಧರಿಸಿ ಈಗ ತನಿಖೆ ನಡೆಸ್ತಾ ಇರೋದು, ಒಬ್ಬೊಬ್ಬರನ್ನೇ ವಿಚಾರಣೆಗೆ ಕರೀತಾ ಇರೋದು. ಅನೇಕ ಅನುಮಾನಗಳು ಏನಿದೆ, ಅನೇಕ ಮಾಹಿತಿಗಳೇನಿದೆ ಅದೆಲ್ಲವನ್ನು ಕೂಡ ಅವರಿಂದ ಪಡಿತಾ ಇರೋದು. ಈ ಯೂಟ್ಯೂಬರ್ಗಳಿಗೆ ಸುಜಾತ ಈಕೆಯನ್ನ ಪರಿಚಯ ಮಾಡಿಸಿದ್ದೇ ಗಿರೀಶ್ ಮಟ್ಟಣ್ಣನವರ್ ಅನ್ನುವಂತ ಮಾಹಿತಿ ಇದೆ. ಸುಜಾತ ಅವರನ್ನ ದೆಹಲಿಗೆ ಕರೆದುಕೊಂಡು ಹೋಗಿದ್ದೆ ಮಟ್ಟಣ್ಣನವರ್. ಸುಜಾತ ವಿಡಿಯೋವನ್ನ ನಿರ್ದೇಶನ ಮಾಡಿದ್ದಿದೆಯಲ್ಲ, ಅದು ಕೂಡ ಮಟ್ಟಣ್ಣನವರ್ ಅನ್ನುವಂತ ಮಾಹಿತಿ. ಎಲ್ಲದಕ್ಕೂ ಸೂತ್ರಧಾರಿಗಳು ಯಾರು ಅನ್ನುವಂತ ನಿಟ್ಟಿನಲ್ಲಿ ಈಗ ಎಸ್ಐಟಿ ತನಿಖೆಯನ್ನೇ ನಡೆಸ್ತಾ ಇದೆ. ಒಬ್ಬೊಬ್ಬರನ್ನ ಕರೆದು ವಿಚಾರಣೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರಾಗಿ ಹೆಸರುಗಳನ್ನ ಹೇಳ್ತಾ ಇದ್ದಾರೆ. ಆ ಎಲ್ಲಾ ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡು ನೋಡೋದಾದ್ರೆ ಗಿರೀಶ್ ಮಟ್ಟಣ್ಣನವರೇ ಅಸಲಿಗೆ ಈ
ಇಡೀ ಚಿತ್ರಕಥೆಯ ಸೂತ್ರಧಾರಿನ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇರೋದು ಎಸ್ಐಟಿಗೂ ಕೂಡ ಅದೇ ರೀತಿಯಾದಂತಹ ಮಾಹಿತಿಗಳು ಸಿಕ್ಕಿದೆ. ಅನೇಕ ಷಡ್ಯಂತ್ರಿಗಳ ಜೊತೆಯಲ್ಲಿ ಈ ಸೂತ್ರಧಾರಿಯ ಕನೆಕ್ಟಿವಿಟಿ ಎಲ್ಲವೂ ಕೂಡ ಇರೋದು ಈಗ ಮೇಲ್ನೋಟಕ್ಕೆ ಸಾಬೀತಾಗಿರೋದು. ಅದೇ ನಿಟ್ಟಿನಲ್ಲಿ ಎಸ್ಐಟಿ ಕೂಡ ತನಿಖೆಯನ್ನ ನಡೆಸ್ತಾ ಇದೆ. ಈ ಯೂಟ್ಯೂಬರ್ಗಳನ್ನ ಸಂಪರ್ಕ ಮಾಡೋದು ಇದೆಲ್ಲವೂ ಕೂಡ ಜಯಂತ್ ಕೆಲಸ ಆದ್ರೆ, ಮತ್ತೊಂದು ಕಡೆಯಲ್ಲಿ ಗಿರೀಶ್ ಮಟ್ಟಣ್ಣನವರು ಷಡ್ಯಂತ್ರದ ಪ್ರಮುಖ ಸೂತ್ರಧಾರಿ ಯಾರು ಅನ್ನುವಂತಹ ಪ್ರಶ್ನೆ. ಇಡೀ ಷಡ್ಯಂತ್ರದ ಪ್ರಮುಖ ಸೂತ್ರಧಾರಿಯೇ ಹಾಗಾದ್ರೆ ಮಟ್ಟಣ್ಣನವರ್ ಹೌದಾ ಅನ್ನುವಂತಹ ಪ್ರಶ್ನೆ. ಅದೇ ನಿಟ್ಟಿನಲ್ಲಿ ಎಸ್ಐಟಿ ಕೂಡ ಈಗ ತನಿಖೆಯನ್ನ ನಡೆಸ್ತಾ ಇದೆ. ಎಸ್ಐಟಿ ಸೂತ್ರಧಾರಿಯ ಪಾತ್ರವನ್ನ ಹಾಗಾದ್ರೆ ಬಯಲಿಗೆ ಎಳಿತಾ ಎಸ್ಐಟಿಗೆ ಸಾಕಷ್ಟು ಮಾಹಿತಿಗಳು ಈಗಾಗಲೇ ಸಿಕ್ಕಿದೆ. ಆ ಮಾಹಿತಿಯನ್ನ ಆಧರಿಸಿ ಈಗ ತನಿಖೆ ನಡೆಸ್ತಾ ಇರೋದು, ಒಬ್ಬೊಬ್ಬರನ್ನೇ ವಿಚಾರಣೆಗೆ ಕರೀತಾ ಇರೋದು. ಅನೇಕ ಅನುಮಾನಗಳು ಏನಿದೆ, ಅನೇಕ ಮಾಹಿತಿಗಳೇನಿದೆ ಅದೆಲ್ಲವನ್ನು ಕೂಡ ಅವರಿಂದ ಪಡಿತಾ ಇರೋದು. ಈ ಯೂಟ್ಯೂಬರ್ಗಳಿಗೆ ಸುಜಾತ ಈಕೆಯನ್ನ ಪರಿಚಯ ಮಾಡಿಸಿದ್ದೇ ಗಿರೀಶ್ ಮಟ್ಟಣ್ಣನವರ್ ಅನ್ನುವಂತ ಮಾಹಿತಿ ಇದೆ. ಸುಜಾತ ಅವರನ್ನ ದೆಹಲಿಗೆ ಕರೆದುಕೊಂಡು ಹೋಗಿದ್ದೆ ಮಟ್ಟಣ್ಣನವರ್. ಸುಜಾತ ವಿಡಿಯೋವನ್ನ ನಿರ್ದೇಶನ ಮಾಡಿದ್ದಿದೆಯಲ್ಲ, ಅದು ಕೂಡ ಮಟ್ಟಣ್ಣನವರ್ ಅನ್ನುವಂತ ಮಾಹಿತಿ. ಎಲ್ಲದಕ್ಕೂ ಸೂತ್ರಧಾರಿಗಳು ಯಾರು ಅನ್ನುವಂತ ನಿಟ್ಟಿನಲ್ಲಿ ಈಗ ಎಸ್ಐಟಿ ತನಿಖೆಯನ್ನೇ ನಡೆಸ್ತಾ ಇದೆ. ಒಬ್ಬೊಬ್ಬರನ್ನ ಕರೆದು ವಿಚಾರಣೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರಾಗಿ ಹೆಸರುಗಳನ್ನ ಹೇಳ್ತಾ ಇದ್ದಾರೆ. ಆ ಎಲ್ಲಾ ಮಾಹಿತಿಯನ್ನ ಆಧಾರವಾಗಿಟ್ಕೊಂಡು ನೋಡೋದಾದ್ರೆ ಗಿರೀಶ್ ಮಟ್ಟಣ್ಣನವರೇ ಅಸಲಿಗೆ ಈ ಇಡೀ ಚಿತ್ರಕಥೆಯ ಸೂತ್ರಧಾರಿನ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇರೋದು. ಎಸ್ಐಟಿಗೂ ಕೂಡ ಅದೇ ರೀತಿಯಾದಂತಹ ಮಾಹಿತಿಗಳು ಸಿಕ್ಕಿದೆ. ಅನೇಕ ಷಡ್ಯಂತ್ರಿಗಳ ಜೊತೆಯಲ್ಲಿ ಈ ಸೂತ್ರಧಾರಿಯ ಕನೆಕ್ಟಿವಿಟಿ ಎಲ್ಲವೂ ಕೂಡ ಇರೋದು ಈಗ ಮೇಲ್ನೋಟಕ್ಕೆ ಸಾಬೀತಾಗಿರೋದು. ಅದೇ ನಿಟ್ಟಿನಲ್ಲಿ ಎಸ್ಐಟಿ ಕೂಡ ತನಿಖೆಯನ್ನ ನಡೆಸ್ತಾ ಇದೆ. ಈ ಯೂಟ್ಯೂಬರ್ಗಳನ್ನ ಸಂಪರ್ಕ ಮಾಡೋದು ಇದೆಲ್ಲವೂ ಕೂಡ ಜಯಂತ್ ಕೆಲಸ ಆದ್ರೆ, ಮತ್ತೊಂದು ಕಡೆಯಲ್ಲಿ ಗಿರೀಶ್ ಮಟ್ಟಣ್ಣನವರು ಷಡ್ಯಂತ್ರದ ಪ್ರಮುಖ ಸೂತ್ರಧಾರಿ ಯಾರು ಅನ್ನುವಂತಹ ಪ್ರಶ್ನೆ. ಇಡೀ ಷಡ್ಯಂತ್ರದ ಪ್ರಮುಖ ಸೂತ್ರಧಾರಿಯೇ ಹಾಗಾದ್ರೆ ಮಟ್ಟಣ್ಣನವರ್ ಹೌದಾ ಅನ್ನುವಂತಹ ಪ್ರಶ್ನೆ. ಅದೇ ನಿಟ್ಟಿನಲ್ಲಿ ಎಸ್ಐಟಿ ಕೂಡ ಈಗ ತನಿಖೆಯನ್ನ ನಡೆಸ್ತಾ ಇದೆ. ಎಸ್ಐಟಿ ಸೂತ್ರಧಾರಿಯ ಪಾತ್ರವನ್ನ ಹಾಗಾದ್ರೆ ಬಯಲಿಗೆ ಎಳಿತಾ ಎಸ್ಐಟಿಗೆ ಸಾಕಷ್ಟು ಮಾಹಿತಿಗಳು ಈಗಾಗಲೇ ಸಿಕ್ಕಿದೆ. ಆ ಮಾಹಿತಿಯನ್ನ ಆಧರಿಸಿ ಈಗ ತನಿಖೆ ನಡೆಸ್ತಾ ಇರೋದು, ಒಬ್ಬೊಬ್ಬರನ್ನೇ ವಿಚಾರಣೆಗೆ ಕರೀತಾ ಇರೋದು. ಅನೇಕ ಅನುಮಾನಗಳು ಏನಿದೆ, ಅನೇಕ ಮಾಹಿತಿಗಳೇನಿದೆ ಅದೆಲ್ಲವನ್ನು ಕೂಡ ಅವರಿಂದ ಪಡಿತಾ ಇರೋದು. ಈ ಯೂಟ್ಯೂಬರ್ಗಳಿಗೆ ಸುಜಾತ ಈಕೆಯನ್ನ ಪರಿಚಯ ಮಾಡಿಸಿದ್ದೇ ಗಿರೀಶ್ ಮಟ್ಟಣ್ಣನವರ್ ಅನ್ನುವಂತ ಮಾಹಿತಿ ಇದೆ. ಸುಜಾತ ಅವರನ್ನ ದೆಹಲಿಗೆ ಕರೆದುಕೊಂಡು ಹೋಗಿದ್ದೆ ಮಟ್ಟಣ್ಣನವರ್. ಸುಜಾತ ವಿಡಿಯೋವನ್ನ ನಿರ್ದೇಶನ ಮಾಡಿದ್ದಿದೆಯಲ್ಲ, ಅದು ಕೂಡ ಮಟ್ಟಣ್ಣನವರ್ ಅನ್ನುವಂತ ಮಾಹಿತಿ. ಎಲ್ಲದಕ್ಕೂ ಸೂತ್ರಧಾರಿಗಳು ಯಾರು ಅನ್ನುವಂತ ನಿಟ್ಟಿನಲ್ಲಿ ಈಗ ಎಸ್ಐಟಿ ತನಿಖೆಯನ್ನೇ ನಡೆಸ್ತಾ ಇದೆ. ಒಬ್ಬೊಬ್ಬರನ್ನ ಕರೆದು ವಿಚಾರಣೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರಾಗಿ ಹೆಸರುಗಳನ್ನ ಹೇಳ್ತಾ ಇದ್ದಾರೆ. ಆ ಎಲ್ಲಾ ಮಾಹಿತಿಯನ್ನ ಆಧಾರವಾಗಿಟ್ಕೊಂಡು ನೋಡೋದಾದ್ರೆ ಗಿರೀಶ್ ಮಟ್ಟಣ್ಣನವರೇ ಅಸಲಿಗೆ ಈ ಇಡೀ ಚಿತ್ರಕಥೆಯ ಸೂತ್ರಧಾರಿನ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇರೋದು. ಎಸ್ಐಟಿಗೂ ಕೂಡ ಅದೇ ರೀತಿಯಾದಂತಹ ಮಾಹಿತಿಗಳು ಸಿಕ್ಕಿದೆ. ಅನೇಕ ಷಡ್ಯಂತ್ರಿಗಳ ಜೊತೆಯಲ್ಲಿ ಈ ಸೂತ್ರಧಾರಿಯ ಕನೆಕ್ಟಿವಿಟಿ ಎಲ್ಲವೂ ಕೂಡ ಇರೋದು ಈಗ ಮೇಲ್ನೋಟಕ್ಕೆ ಸಾಬೀತಾಗಿರೋದು. ಅದೇ ನಿಟ್ಟಿನಲ್ಲಿ ಎಸ್ಐಟಿ ಕೂಡ ತನಿಖೆಯನ್ನ ನಡೆಸ್ತಾ ಇದೆ. ಈ ಯೂಟ್ಯೂಬರ್ಗಳನ್ನ ಸಂಪರ್ಕ ಮಾಡೋದು ಇದೆಲ್ಲವೂ ಕೂಡ ಜಯಂತ್ ಕೆಲಸ ಆದ್ರೆ, ಮತ್ತೊಂದು ಕಡೆಯಲ್ಲಿ ಗಿರೀಶ್ ಮಟ್ಟಣ್ಣನವರು